ಸ್ನೇಹಿತರೆ, ಇತ್ತೀಚೆಗೆ ತುಮಕೂರಿನ ಗೂಳೂರು ಸರ್ಕಲ್ನಲ್ಲಿ ವಿಎ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಭುವನ ಅಪಘಾತದಲ್ಲಿ ತೀವ್ರ ಗಾಯಗೊಂಡು ಸಾವನ್ನಪ್ಪಿದ ಘಟನೆ ಅನೇಕ ತಿರುವುಗಳಿಗೆ ಕಾರಣವಾಗಿತ್ತು. ಅಂದು ಭುವನ ಅಪಘಾತಕ್ಕೆ ಒಳಗಾದಾಗ ಇಲಾಖೆ ನೌಕರರು ಪ್ಯಾನಿಕ್ ಆಗಿಬಿಟ್ಟಿದ್ರು. ಆಸ್ಪತ್ರೆ ಬಳಿ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲೆಯ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಸೇರಿದಂತೆ ಇವರೆಲ್ಲರ ಒತ್ತಡವೇ ಈ ಅಪಘಾತಕ್ಕೆ ಕಾರಣ, ಸಂಬಂಧಪಟ್ಟವರ ವಿರುದ್ಧ ಕ್ರಮ ಆಗಬೇಕು ಎಂದು ಪಟ್ಟು ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಬಳಿ ಹಗಲಿರುಳು ಧರಣಿ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದು ನಮಗೆಲ್ಲ ಗೊತ್ತೇ ಇದೆ. ಒಂದು ಹಂತದಲ್ಲಿ ಮೃತ ಭುವನ ಹೆಣ ಇಟ್ಟು ಪ್ರತಿಭಟಿಸಲು ಮುಂದಾಗಿದ್ದ ಸಿಬ್ಬಂದಿ ಸಾಹಸಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡಲಿಲ್ಲ. ಒಮ್ಮೆ ಡೌನ್ ಡಿಸಿ ಅಂತ ಜಿಲ್ಲಾಧಿಕಾರಿ ವಿರುದ್ಧ ಹರಿಹಾಯ್ತಾ ಇದ್ರು, ಮತ್ತೊಮ್ಮೆ ತಹಶೀಲ್ದಾರ್ ರಾಜೇಶ್ವರಿ ಅಮಾನತು ಮಾಡಿ ಅಂತ ಒತ್ತಡ ಹಾಕಿದ್ರು. ಕೊನೆಗೆ ಜಿಲ್ಲಾ ಉಸ್ತುವಾರಿ ಕಂದಾಯ ಸಚಿವರು ಸ್ಥಳಕ್ಕೆ ಬರಲಿ ಅಂತ ಯಾರೇ ಮನವೊಲಿಸಿದ್ರು ಪ್ರತಿಭಟನೆ ಕೈ ಬಿಡದೆ ಹಠ ಹಿಡಿದು ರೋಚಿಗೆದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕೂತೇ ಬಿಟ್ರು. ಇದೆಲ್ಲದರ ನಡುವೆ ಒಂದು ಹೈಡ್ರಾಮಾ ನಡೆದಿರುವ ವಿಶೇಷ ಸಂದರ್ಭದ ವಿಡಿಯೋ ಪ್ಲೇ ಮಾಡ್ತೇನೆ. ಒಮ್ಮೆ ನಾಗರಿಕರು ಇದನ್ನು ನೋಡಿದರೆ ಇವರ ನಮ್ಮ ಸೇವೆ ಮಾಡುವ ಮಂದಿ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಮಂದಿ ಅಂತ ಒಮ್ಮೆ ಅವಕ್ಕಾಗ್ಬಿಡ್ತೀರಷ್ಟೇ. ಅಲ್ಲಿ ಏನಾಯ್ತು ಅಂತ ಹೇಳಕ್ ಕೊಟ್ಟಿದ್ದಾನೆ ಹೇಳ್ತೀನಿ, ನಾನು ಹೇಳ್ತೀನಿ. ಇಲ್ಲ ಹೇಳ್ತೀನಿ, ಮಾತಾಡಕ್ ಇಲ್ಲಿ ಸಾಹೇಬ್ರೆ ಒಂದ್ಸರಿ, ಸಾಹೇಬ್ರೆ ಒಂಚೂರು ಒಂದ್ಸರಿ ಸಾಹೇಬ್ರೆ, ಯೋಗೀಶ್ ಇಲ್ಲಿ ಎಲ್ಲ ನಮ್ಮವ್ರ ಅಲ್ವೇನು, ಯಾರನ್ನ ಜಗಳ ಆಡ್ತೀರಿ ಈಗ? ಯಾರು ಬೇರೆ ಯಾರನ್ನ ಜಗಳ ಕೊಟ್ಟಿದ್ದೀರ ನೀವು? ಅಪ್ಪ ಕೂತ್ಕೊಳ್ಳಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತೀನಿ, ಕೂತ್ಕೊಳ್ಳಿ ನೀವು. ಸೈಲೆಂಟ್ ಆಗಬೇಕು. ಹಲೋ ದಯವಿಟ್ಟು ಮಾತಾಡಬೇಕು. ಮಾತಾಡಿ, ಆದ್ರೆ ಯಾರು ಹೆದರಿಸೋ ಅವಶ್ಯಕತೆ ಇಲ್ಲ. ಕೈ ಪಿಚ್ಚ ಯಾರು ಮಾತಾಡಬಾರ್ದು, ಆಯ್ತಾ? ಗೌರವ ಇಲ್ಲ ಮಾತಾಡ್ಬೇಕು, ಗೌರವ ಇಲ್ಲ ಮಾಡ್ಕೋಬೇಕು. ಸ್ನೇಹಿತರೆ, ಒಂದ್ ನಿಮಿಷ ದಯವಿಟ್ಟು ಯಾರು ಜೋರಾಗಿ ಮಾತಾಡ್ತೀರ ನೀವು ಮಾಡ್ತೀರಿ. ಒಂದ್ ನಿಮಿಷ ಇಲ್ಲಪ್ಪ, ದಯವಿಟ್ಟು ಯಾರು ಜೋರಾಗಿ ಮಾತಾಡ್ತಿಲ್ಲ, ವಿಷಯಗಳನ್ನ ಹಂಚ್ಕೊತಾ ಇದೀವಿ. ಡೌನ್ ಅಂತ ಹೇಳ್ತಾ ಇರೋದು ನಿಮ್ಮ ಜಿಲ್ಲಾಧಿಕಾರಿಗಳನ್ನ, ಅದನ್ನ ಮರಿಬೇಡಿ. ನಮ್ಮೆಲ್ಲ ಜಿಲ್ಲಾಧಿಕಾರಿ ಮಾತಾಡಬೇಡಿ, ಒಂದ್ ನಿಮಿಷ ಮಾತಾಡಬೇಡಿ ದಯವಿಟ್ಟು. ವಿಷಯಗಳನ್ನ ಡಿಸಿ ಅವರು ಹೇಳಿದ್ದಾರೆ, ನಿಮಗೆ ಯಾವುದೇ ಕಾರಣಕ್ಕೂ ಮೀಟಿಂಗ್ ಕರೆಯೋದಿಲ್ಲ ಅಂತ ಹೇಳಿದರೆ ರಜಾ ದಿನಗಳಲ್ಲಿ ನಿಮ್ಮನ್ನ ಯಾರು ಕರೆಯಲ್ಲ ಅಂತ ಹೇಳಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಅದನ್ನ ನಿಮಗೂ ಗೊತ್ತಿದೆ. ದಯವಿಟ್ಟು ಬರದಲ್ಲಿ ಎಲ್ಲರೂ ಟೀಮ್ ಇದೆ, ಒಗ್ಗಟ್ಟಿದೆ, ಅದಕ್ಕೆ ಗೌರವಿಸ್ತೀವಿ. ಆದ್ರೆ ಅವ್ರು ಹೇಳಿದ ಮಾಹಿತಿನೂ ನಿಮಗೆ ಮಾಹಿತಿ ಇರಲಿ. ಮೀಟಿಂಗ್ ಕರೆಯಲ್ಲ ಅಂತ ಹೇಳಿದಾಗ ಮೀಟಿಂಗ್ ಕರೆಯಲ್ಲ ಅಷ್ಟೇ ನಾವು ಹೇಳ್ತಾ ಇರೋದು. ಜಿಲ್ಲಾಧಿಕಾರಿಗಳು ಕರೆಯತಕ್ಕಂಥದ್ದು ಎಸಿಗಳನ್ನ, ತಹಸೀಲ್ದಾರ್ಗಳನ್ನ, ಅದು ಅದು ಬಿಟ್ಟು ಬೇರೆ ಇಲ್ಲ. ಇದು ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆ ಕಾರಣಕ್ಕೆ ನಿಮಗೂ ವಿಷಯ ಹಂಚ್ಕೊಂಡಿದ್ದೀವಿ. ಇದು ಬಿಟ್ಟು ದಯವಿಟ್ಟು ಆ ಪದಗಳನ್ನ ಆಡಬೇಡಿ. ಇದೇ ಜಿಲ್ಲಾಧಿಕಾರಿ, ಅದಕ್ಕೆ ಗೌರವ ಇದೆ ಸರ್, ಗೌರವ ಇದೆ ಸರ್. ನೀವು ಯಾರು ಹೊರಗಡೆರೋ ಆ ಹೆಣ್ಣು ಮಗುನ ನೋಡಿಲ್ವಾ? ನಾನು ತುಮಕೂರು ತಹಸೀಲ್ದಾರ್ ಇದ್ದಾಗ ಹತ್ರದಿಂದ ಬಂದಿದ್ದೀನಿ. ನಾನು ನಿಮಗೆ ಮಾಹಿತಿ ಇರಲಿ, ನಿಮ್ ಜಿಲ್ಲೆಗೆ ಇರ್ಬೋದು, ನನಗೆ ಗೊತ್ತಿದೆ. ಆ ಗೌರವನು ನಮಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಿಲ್ಲಾಧಿಕಾರಿಗಳು ಹೇಳಿರೋ ವಿಷಯನ ಹಂಚ್ಕೊಂಡಿದ್ದೀವಿ, ಅದಕ್ಕೆ ಗೌರವ ಇದೆ, ಗೌರವಿಸಿ ದಯವಿಟ್ಟು. ನಾವ್ಯಾರು ಅವನು ಅಂತ ನಿಮ್ಮನ್ನ ದಬ್ಬಾಳಿಕೆಗೂ ಬಂದಿಲ್ಲ. ನಿಮ್ಮ ಜೊತೆ ನಾವು ಕೂತಿದ್ದೀವಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಆ ಕಾರಣಕ್ಕೆ ಹೇಳ್ತಾರೆ, ನಾವು ನೆನ್ನೆನೂ ಇದ್ದೀವಿ. ನಿಮಗೆ ಮಾಹಿತಿ ಇದೆ, ನೀವು ಒಬ್ಬೊಬ್ರು ಇಲ್ಲಿರೋರು ನೀವೇನು ನಾವೇನು ಇಲ್ಲಿರೋರೇನು ಅಂತ ಚೆನ್ನಾಗಿ ಗೊತ್ತಿದೆ. ಹೊರಗಡೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಎಲ್ಲರೂ ಗೌರವಿಸ್ತೀವಿ.
ಜಿಲ್ಲಾಧಿಕಾರಿಗಳು ಹೇಳಿರೋ ಮಾಹಿತಿ ತಲುಪಿಸಿದೀವಿ, ದಯವಿಟ್ಟು ಅದು ಗೌರವಿಸಿ. ನಾವು ಬದ್ಧವಾಗಿರ್ತೀವಿ. ಆಯ್ತಾ? ನೀವು ಒಪ್ಪಿಲ್ಲ ಅಲ್ವಾ? ಸೈಲೆಂಟ್. ನಾವು ಇಲ್ಲಿ ಕುಂತಿರೋದೇನಕ್ಕೆ? ಶಾಂತಿಯುತ ಪ್ರತಿಭಟನೆ ಮಾಡಿಕೊಂಡು ನ್ಯಾಯಯುತ ಬೇಡಿಕೆ ಕೇಳಕ್ಕೆ ಕುಂತಿದ್ದೀವಿ. ನಿನ್ನೆ ಇಲ್ಲಾನು ಸಮಾಧಾನವಾಗಿದ್ದೀವಿ, ಮುಂದೇನು ಸಮಾಧಾನವಾಗಿರ್ಬೇಕು. ಯಾಕೆ ಇಲ್ಲಿ ದ್ವಂದ್ವ? ಇಲ್ಲಿ ಆಫೀಸ್ ಹೋರಾಟದಲ್ಲಿ ನಾವಿದ್ದೀವಿ, ನಮ್ದೇ ಆಫೀಸು. ನಾವು ನಾಳೆ ಆಫೀಸ್ಗೆ ಹೋಗ್ಲಿಲ್ಲ ಅಂದ್ರೆ ಈ ಆಫೀಸ್ ಬಾಕು ತೆಗಿಯಲ್ಲ, ಹಂಗೆ ಮುಚ್ಚಿರುತ್ತೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಆಯ್ತು, ಗಲಾಟೆ ಬೇಡ ಸರ್, ಪ್ಲೀಸ್ ಸರ್, ಗಲಾಟೆ ಬೇಡ ಸರ್. ನಾನು ಗಲಾಟೆ ಬೇಡ ಸರ್. ಈಗ ಕೂತಿದ್ದೀವಿ, ಕುತ್ಕೊಳ್ಳೋಣ ಅಲ್ವಣ? ನೋಡ್ರಪ್ಪ, ನೋಡ್ರಿ, ಯಾರು ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು, ಗೌರವ ಇದೆಯಾ ಇಲ್ವಾ ನಮ್ಮ ಮಾತಿಗೆ? ಕೂತ್ಕೊಳ್ಳಿ. ನಿಮ್ಮಲ್ಲಿ ಗೊಂದಲ ಬೇಡ, ನಿಮ್ಮಲ್ಲಿ ಯಾರು ಗೊಂದಲ ಬೇಡ, ವೈಯಕ್ತಿಕವಾದ ನಿಂದನೆ ಬೇಡ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಎಲ್ರು. ಹಾಗೆಲ್ಲ ಬೇಡ, ಬೇಡ. ದಯಮಾಡಿ ಯಾರು ರಾಜ್ಯಾಧ್ಯಕ್ಷ ಹೇಳಿ ತುಮಕೂರು ಜಿಲ್ಲಾಧ್ಯಕ್ಷರು ಹೇಳಿ ಅನ್ನೋದು ಹೇಳಿ. ಯೋಗೀಶ್ ಹೇಳ್ರಿ ಹೇಳಿ ಅವರು. ನಾನು ಹೋಗ್ತೀನಿ ಈ ಸ್ಟೇಜ್ ಈ ಸಭೆ ಹೋಗ್ತೀನಿ. ಯಾರು ಕೂತಿರೋ ಯಾರು ಕೂಡ ಮಾತಾಡಕ್ ನೋಡಿ, ನರಸಿಂಹರಾಜು ಸರು ಈ ಜಿಲ್ಲೆಯ ನೌಕರರ ಆಸ್ತಿ. ಅವ್ರು ನಮ್ಮ ಜೊತೆ ಇರ್ತಾರೆ, ನಿಮ್ ಕಷ್ಟದ ಜೊತೆ ಇರ್ತಾರೆ ಅಷ್ಟೇ. ಎಲ್ಲಿವರೆಗೂ ಅಂದ್ರೆ ಎಲ್ಲಿವರೆಗೂ ನ್ಯಾಯ ಸಿಗೋವರೆಗೂ ನರಸಿಂಹರಾಜು ಸರ್ ಇರ್ತಾರೆ. ಮುಕ್ತಾಯ ಆಗೋದು. ಯಾರು ಯಾರು ಮಾತಾಡ್ಕೊಡ್ದು ಅಷ್ಟೇ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದು ಆ ಮಾಹಿತಿಯನ್ನು ತುಮಕೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹರಾಜು ಹಾಗೂ ತಿಪಟೂರು ತಹಶೀಲ್ದಾರ್ ಮೋಹನ್ ಕುಮಾರ್ ಪ್ರತಿಭಟನಾಕಾರರಿಗೆ ತಿಳಿಸಲು ಮುಂದಾಗ್ತಾರೆ. ಆಗ ತೀವ್ರ ವಿರೋಧ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಮಾತನಾಡಲು ಅವಕಾಶ ನೀಡದೆ ವಿರೋಧ ಮಾಡ್ತಾರೆ. ಈ ವೇಳೆ ತಾಳ್ಮೆ ಕಳೆದುಕೊಂಡ ನರಸಿಂಹರಾಜು ನೀವೇ ಮಾಡ್ಕೋತೀರಾ, ನಾವು ಹೋಗ್ಲಾ ಅಂತ ರೋಚಿಗೆ ಹೇಳ್ತಾರೆ. ಆಗ DC ಡೌನ್ ಅನ್ನೋ ಉದ್ಘೋಷ ಜಾಸ್ತಿ ಆಗುತ್ತೆ. ಮಧ್ಯೆ ಎಂಟ್ರಿ ಹೊಡೆದ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಯೋಗೇಶ್ ನಾಯ್ಕ್ ಥೇಟ್ ಸಿನಿಮಾ ಸ್ಟೈಲಲ್ಲೇ ಮಾತಾಡಿ, ಯಾರಿಗೂ ಎದುರಿಸುವ ಅವಶ್ಯಕತೆ ಇಲ್ಲ, ಹೈ ಪಿಚ್ನಲ್ಲಿ ಯಾರೂ ಮಾತಾಡಬಾರ್ದು, ಗೌರವದಿಂದ ಮಾತಾಡಬೇಕು, ಗೌರವದಿಂದ ನಡ್ಕೋಬೇಕಷ್ಟೇ ಅಂತ ಡೈಲಾಗ್ ರೀತಿ ಸ್ಪೀಚ್ ಹೊಡಿತಾರೆ. ಮತ್ತೆ ತಿಪಟೂರು ತಹಶೀಲ್ದಾರ್ ಮೋಹನ್ ಕುಮಾರ್ DC ಅವರ ಮಾತನ್ನ ಕನ್ವೆ ಮಾಡಲು ಹರಸಾಹಸ ಮಾಡ್ತಾರೆ. ಇದ್ರ ಮಧ್ಯೆ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹರಾಜು ತಡಿರಿ ಸರ್ ಅಂತ ಮಧ್ಯೆ ಇಂಟರ್ಫಿಯರ್ ಆಗ್ತಾರೆ. ಅದಕ್ಕೆ ಜಗ್ಗದ ತಹಶೀಲ್ದಾರ್ ಮೋಹನ್ ಕುಮಾರ್ ತಮ್ಮ ಅಪೀಲ್ ಮಾಡೇ ಬಿಡ್ತಾರೆ. ಪುನಃ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹರಾಜು ಪ್ರತಿಭಟನಾಕಾರರ ನಡೆಗೆ ಅಸಮಾಧಾನಗೊಂಡು ಆಕ್ರೋಶ ಹೊರ ಹಾಕ್ತಾರೆ. ಆಗ ಟೌನ್ DYSP ಚಂದ್ರಶೇಖರ್ ಅವರನ್ನ ಸಮಾಧಾನ ಮಾಡುವ ಯತ್ನ ನಡೆಸ್ತಾರೆ. ಬಟ್ ನರಸಿಂಹರಾಜು, ನಾನು ಇಲ್ಲಿಂದ ಹೋಗ್ತೀನಿ, ನೀವು ಸ್ಟ್ರೈಕ್ ಸಕ್ಸಸ್ ಮಾಡಿದರೆ ನನ್ನ ಮೀಸೆ ಬೋಳಿಸ್ಕೊಳ್ತೀನಿ ಅಂತ ಸವಾಲು ಹಾಕಿಬಿಡ್ತಾರೆ. ಅಂತಿಮವಾಗಿ ಸಂಘದ ರಾಜ್ಯ ಕಾರ್ಯದರ್ಶಿ ಶಿವಾನಂದ್ ಎಂಟ್ರಿಯಾಗಿ, ನರಸಿಂಹರಾಜು ಸರ್ ಈ ಜಿಲ್ಲೆಯ ಸರ್ಕಾರಿ ನೌಕರರ ಆಸ್ತಿ, ಅವರು ನಮ್ಮ ಕಷ್ಟ ಸುಖದ ಜೊತೆ ಇದ್ದೇ ಇರ್ತಾರೆ ಎಂದಾಗ ತಣ್ಣಗಾದ ನರಸಿಂಹರಾಜು ಒಂದು ಪ್ಯಾಲಿನಗೆ ನಕ್ಕು ತನ್ನ ಒಂದು ಕೈಯಿಂದ ಮತ್ತೊಂದು ಕೈಗೆ ಪಂಚ್ ಕೊಟ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನಾಗ್ತಾರೆ. ಇವರೆಲ್ಲರ ಈ ಆಟಗಳನ್ನು ಕಂಡಾಗ ಒಬ್ಬ ಸಿಬ್ಬಂದಿ ಸಾವಿನ ನಡುವೆ ಇವರಿಗೆ ಯಾವ ಶಿಸ್ತು, ನಿಯಮ, ರೀತಿ, ನೀತಿ ಯಾವುದು ಅನ್ವಯವಾಗಲ್ಲ ಅಂತ ಅನ್ಸಲ್ವಾ? ಸರ್ಕಾರಿ ಸೇವೆಗೆ ಸೇರುವಾಗ ಇವ್ರಿಗೆ ಯಾವ ನಿಬಂಧನೆಗಳು ಇದೆ ಅಂತ ತಿಳಿಸದೆ ಸರ್ಕಾರ ಇವರಿಗೆ ನೌಕರಿ ಕೊಡ್ತಾ, ಅಥವಾ ಸಾವಿನ ವಿಚಾರ ಇಟ್ಕೊಂಡು ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಧೋರಣೆ ಇವ್ರದ್ದಾಗಿತ್ತ? ಸಂಬಂಧಪಟ್ಟವರು ಕೂಡ ಈ ಘಟನೆಯಲ್ಲಿ ತಣ್ಣಗಾಗಿದ್ದು ಯಾಕೆ ಅನ್ನೋ ಅನುಮಾನ ಮೂಡಲ್ವೇ? ಏನೇ ಸಮಸ್ಯೆಗೂ ಒಂದು ಚೌಕಟ್ಟು ಅಂತ ಇದ್ದೇ ಇರುತ್ತೆ ಅಲ್ವಾ? ಇವ್ರ ವರ್ತನೆ ಕಂಡ ನಮ್ಮ ಜನ ಅದೇನೇನು ಅಂದ್ಕೊಂತಾರೋ ಏನೋಪ್ಪ.
ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್.